ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ. ಅದರ ಹಿಂದಿನ ದಿನಮಾನಗಳನ್ನು ನೆನೆದರೆ ಸಂತೋಷ, ಸಂತಾಪದ ಭಾವನೆಗಳು ಉಕ್ಕಿ ಬರುತ್ತವೆ. ಎಷ್ಟೆಲ್ಲ ಪರ ವಿರೋಧಗಳ ನಡುವೆ ರಾಮಭಕ್ತಿಯೇ ಗೆಲುವು ಸಾಧಿಸಿತ್ತು. ಅಯೋಧ್ಯೆಯಲ್ಲಿ ಸಹಸ್ರಾರು ಕರಸೇವಕರೊಂದಿಗೆ ಪಾಲ್ಗೊಂಡಿದ್ದ ಶಿವಮೊಗ್ಗ ನಗರದ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ತಮ್ಮ ನೆನಪುಗಳನ್ನು KLive ನ್ಯೂಸ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಮೊಘಲರ ಆಡಳಿತದ ಕಾಲದಲ್ಲಿ ನಡೆದಂಥದ್ದು ಇದೆಲ್ಲದೂ ಕೂಡ. ಬಾಬರನ ಆಕ್ರಮಣ ಈ ದೇಶದ ಜನ ಅನುಭವಿಸಿದ್ದಾರೆ. ಬಾಬರು ಈ ರಾಮ ಜನ್ಮಭೂಮಿಯನ್ನು ಭಗ್ನ ಮಾಡಿ, ಧ್ವಂಸ ಮಾಡಿ ಅಲ್ಲಿ ಮಸೀದಿ ಕಟ್ಟಿದ್ದಿದೆಯಲ್ಲ, ಇದು ಈ ದೇಶದ ಜನ ಒಪ್ಪಲಿಲ್ಲ. ಈ ದೇಶದ ಜನ ಬಾಬರೊಬ್ಬ ಆಕ್ರಮಣಕಾರಿ. ಶ್ರೀರಾಮಚಂದ್ರನ ದೇವಸ್ಥಾನ ಭಗ್ನ ಮಾಡದ ಅಷ್ಟೇ ಅಲ್ಲ, ಅದ್ರ ಮೇಲ್ಗಡೆನೆ ಒಂದು ದೇವಸ್ಥಾನ ಮಸೀದಿಯನ್ನು ಕಟ್ಟುವಂಥ ಕೆಲಸವನ್ನು ಅವನು ಮಾಡಿದ. ಅದೊಂದು ಕಳಂಕಿತ ಕಟ್ಟಡ ಅಂಥೇಳಿ ಈ ದೇಶದ ಜನಕ್ಕೆ ಮೊದಲು ತಿಳಿಸೋ ಕೆಲಸವನ್ನು ನಾವು ಮಾಡಿದ್ವಿ. ಕಳಂಕಿತ ಕಟ್ಟಡ ಇದು ಇರಬಾರ್ದು ನಮ್ಮ ದೇಶದಲ್ಲಿ. ಸ್ವಾಭಿಮಾನಿಯ ಸಂಕೇತವಾಗಿರೋಂಥ ರಾಮ ಜನ್ಮಸ್ಥಾನದೊಳಗಡೆ ರಾಮನ ದೇವಾಲಯ ನಿರ್ಮಾಣ ಆಗಬೇಕು ಬಿಟ್ಟರೆ ಇಲ್ಲಿ ಕಳಂಕಿತ ಕಟ್ಟಡ ಇಡಕೂಡುದು. ಹಾಗಾಗಿ ಅಶೋಕ್ ಸಿಂಘಾಲ್ ಅವರ ನೇತೃತ್ವದೊಳಗಡೆ ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಅವರು. ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದೊಳಗಡೆ ಅಶೋಕ್ ಸಿಂಘಾಲ್ ಅವರು ಇಡೀ ದೇಶದೊಳಗೆ ಪ್ರವಾಸವನ್ನು ಮಾಡ್ತಾರೆ. ಅಯೋಧ್ಯೆ ರಾಮ ಜನ್ಮಸ್ಥಾನದ ಬಗ್ಗೆ ಅನೇಕ ಸಂಗತಿಗಳನ್ನು ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಸತ್ಯ ಸಂಗತಿಗಳನ್ನು ದೇಶದ ಮುಂದೆ ಇಟ್ಟಾಗ ಇದಕ್ಕೆ ದೊಡ್ಡ ಶಕ್ತಿ ಸಿಗುತ್ತೆ. ಅದರ ಪರಿಣಾಮ ಜನವರಿ 22 ನಾವು ನೋಡ್ತಾ ಇದ್ದೇವೆ. ಏನೆಲ್ಲ ನಡೀತು ಈ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಆದಾಗ ಯಾರೆಲ್ಲ ತಡೆ ಒಡ್ಡೋದು, ಯಾಕೆ ತಡೆ ಒಡ್ಡುವಂಥ ಅವಶ್ಯಕತೆ ಇತ್ತು? ಒಂದು ಕಡೆ ಬಾಬರ್ನ ಆಕ್ರಮಣ, ಮೊಘಲರ ಆಕ್ರಮಣ ಎಲ್ಲವನ್ನೂ ಈ ದೇಶ ಅನುಭವಿಸಿದ್ರು ಕೂಡ ನಮ್ಮದೇ ಸರ್ಕಾರ ಬಂದ ಮೇಲೂ ಕೂಡ ಅಯೋಧ್ಯೆಯಲ್ಲಿ ರಾಮ ಜನ್ಮಸ್ಥಾನದೊಳಗಡೆ, ರಾಮ ಜನ್ಮಭೂಮಿ ಒಳಗಡೆ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದಾಗ ಸ್ವತಂತ್ರ ಭಾರತದ ಅನೇಕ ವ್ಯಕ್ತಿಗಳು ತಡೆ ಒಡ್ಡುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ಎಲ್ಲೋ ಒಂದು ಕಡೆ ಅಕ್ಷಮ್ಯ ಅಪರಾಧದ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ. ಸಂತೋಷ ಇದೆ ಇವತ್ತು, ಇಲ್ಲ ಅಂತಲ್ಲ ನಾನು ಹೇಳ್ತಿಲ್ಲ. ಜನವರಿ 22 ನಮಗೆ ನೆನಪಾದರೆ ಸಂತೋಷ ಆಗತ್ತೆ. ಆದರೆ ಈ ರೀತಿಯ ಒಂದು ಘಟನೆಗಳು ಈ ದೇಶದಲ್ಲಿ ನಡೆದುಬಿಡ್ತಲ್ಲ ಅಂತ ನೋವು ಕೂಡ ನಮಗಾಗತ್ತೆ. ನೋಡಿ, 90 ಈ ಥರದಕ್ಕೆ ಹೋರಾಟಕ್ಕೆ ಕಾರ್ ಸೇವೆ ಜನಜಾಗೃತಿ ಮೂಡಿಸೋ ಕೆಲಸ ಒಂದು ಕಡೆ ನಡೀತಾ ಇತ್ತು. ಅಲ್ಲಿ ಕಟ್ಟಲೇಬೇಕು ಅಂತ ನಿರ್ಣಯ ಮಾಡಿಕೊಂಡು ಕಾರ್ ಸೇವೆ ಮಾಡುವಂಥ ಕೆಲಸನೂ ಕೂಡ ನಡೀಲಿಕ್ಕೆ ಪ್ರಾರಂಭ ಆಯಿತು. ಲಕ್ಷಾಂತರ ಜನ ಕಾರ್ ಸೇವೆಯಲ್ಲಿ ಪಾಲ್ಗೊಂಡ್ರು. ಲಕ್ಷಾಂತರ ಜನ ಅಕ್ಷರಶಃ ನನ್ನ ಕಣ್ಣಲ್ಲಿ ಇನ್ನೂ ಕೂಡ ಕಣ್ಮುಂದೆ ಎಲ್ಲರೂ ಕೂಡ ಕಣ್ಮುಂದೆ ಬರ್ತಾರೆ ಇವತ್ತು. ಆ ರೀತಿಯ ಕಾರ್ ಸೇವೆ, ದೇವಾಲಯ ಕಟ್ಟಬೇಕು ಅಂತೇಳಿ, ರಾಮ ಮಂದಿರ ನಿರ್ಮಾಣ ಬೇಕು ಅಂತೇಳಿ, ರಾಮರಾಜ್ಯ ನಿರ್ಮಾಣ ಆಗಬೇಕು ಅಂತ ಆದರೆ ರಾಮ ಜನ್ಮಸ್ಥಳದ ರಾಮ ಇವತ್ತು ಅತ್ಯಂತ ವೈಭವಿತವಾಗಿ ಅಲ್ಲಿ ಕಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಕಾರ್ ಸೇವೆ ಪ್ರಾರಂಭ ಆಯಿತು. ಅಂದಿನ ರಾಜ್ಯ ಸರ್ಕಾರಗಳು, ಅಂದಿನ ಕೇಂದ್ರ ಸರ್ಕಾರಗಳೆಲ್ಲ ತಡೆ ಒಡ್ಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ನಮ್ಮ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲೂ ಕೂಡ ರಾಮನ ದೇವಸ್ಥಾನ ಕಟ್ಟಲಿಕ್ಕೆ ವಿರೋಧಗಳು ವ್ಯಕ್ತ ಆಯಿತು. ಎಂತೆಂಥ ವಿರೋಧಗಳು ಅಂತ ಹೇಳಿದ್ರೆ ನಂಗೆ ಇನ್ನೂ ಹೊಟ್ಟೆ ಉರಿಯೋದು ಅಂತ ಹೇಳಿದ್ರೆ, ಅಲ್ಲೇ ಯಾಕೆ ಮಂದಿರ ಕಟ್ಟಬೇಕು, ರಾಮ ಅಲ್ಲೇ ಹುಟ್ಟಿದಾನೆ ಅನ್ನೋದಕ್ಕೆ ಏನು ಸಾಕ್ಷಿ? ಈ ಥರದ ಪ್ರಶ್ನೆಗಳನ್ನು ಯಾರೋ ನಮ್ಮ ವಿರೋಧಿಗಳು ಕೇಳಲಿಲ್ಲ. ಈ ದೇಶದಲ್ಲಿ ಬಾಳಿ ಬದುಕದಂಥ ಅಂದಿನ ಮುಖ್ಯಮಂತ್ರಿಗಳೇ ಕೇಳಿಬಿಟ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ನೋವಾಗತ್ತೆ. ರಾಮನ ಅಸ್ತಿತ್ವದ ಪ್ರಶ್ನೆಯನ್ನು, ಹುಟ್ಟನ್ನು ಪ್ರಶ್ನೆ ಮಾಡುವಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇದ್ದರು, ನಮ್ಮ ರಾಜ್ಯದಲ್ಲಿ ಇದ್ದರು, ಮುಖ್ಯಮಂತ್ರಿಗಳಾಗಿದ್ದರು ಅನ್ನೋದಿದೆಯಲ್ಲ, ಇದು ನಿಜವಾಗಲೂ ಕೂಡ ಅತ್ಯಂತ ದುಃಖದ ಸಂಗತಿ. ಇದು ಆದರೆ ಸಮಾಜ ತಡ್ಕೊಳ್ತು. ಈ ಥರ ಎಲ್ಲ ವೈರುಧ್ಯಗಳನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ನಿರ್ಮಾಣ ಮಾಡ್ತು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವ. 90ರಲ್ಲಿ ಕಾರ ಸೇವೆಗೆ ವಿಶೇಷವಾದಂಥ ರೀತಿಯಲ್ಲಿ ಪ್ರಯತ್ನ ಮಾಡುವಂಥ ಕೆಲಸವನ್ನು ಮಾಡಿದ್ವಿ.